ಕ್ಲಿಯರ್ ಆಗಿ ಹೇಳಿದ್ದೀನಿ, ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಈಗಲ್ಲ, ಈಗ ಸುಮ್ಮನೆ ಹೋರಾಟ ಮಾಡೋದಕ್ಕೆ ನಾವು ರಾಜಕೀಯ ಮೈಲೇಜ್ ತಗೊಳ್ಳೋಂತಹ ವ್ಯಕ್ತಿಗಳಲ್ಲ. ನಮಗೆ ಕೆಲಸ ಆಗಿಲ್ಲ ಅಂದರೆ ಮಾತ್ರ 100% ಉಗ್ರವಾದ ಹೋರಾಟಗಳನ್ನು, ಸರಣಿ ಹೋರಾಟಗಳನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಯಾವುದಕ್ಕೆ ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೆಚ್ಚಿನ್ ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಮಾರ್ಚ್ 15ರಂದು ಚಿಕ್ಕಬಳ್ಳಾಪುರ ಬಂದ್ಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕರೆ ನೀಡಿದ್ದಾರೆ. ಈ ನಡುವೆ ಬಂದ್ಗೆ ಸಂಬಂಧಿಸಿದಂತೆ ಬಿಜೆಪಿ ಪಕ್ಷದೊಳಗೆ ಆಂತರಿಕ ಭಿನ್ನಮತಗಳು ವ್ಯಕ್ತವಾಗಿವೆ. ಚಿಕ್ಕಬಳ್ಳಾಪುರದಲ್ಲಿ ಭಾನುವಾರ ನಡೆಯಲಿರುವ ಬಂದ್ಗೆ ಬಿಜೆಪಿ ಪಕ್ಷದ ಅಧಿಕೃತ ಬೆಂಬಲ ಇಲ್ಲ ಎಂದು ಸಂಸದ ಸುಧಾಕರ್ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ವತಿಯಿಂದ ಬಂದ್ಗೆ ಬೆಂಬಲ ನೀಡಿಲ್ಲ ಎಂದು ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಅವರು ಹೇಳಿಕೆ ನೀಡಿದ್ದಾರೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಕೆಲವು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಬಂದ್ಗೆ ಸಹಾನುಭೂತಿ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಘಟಕದೊಳಗೆ ಆಂತರಿಕ ಭಿನ್ನಮತಗಳು ಕಂಡುಬರುತ್ತಿವೆ ಎಂಬ ಮಾತುಗಳು ಕೇಳಿಬರ್ತಿವೆ. ಇನ್ನು ಹೆಚ್ಚಿನ್ ವ್ಯಾಲಿ ಯೋಜನೆಯ ಮೂಲಕ ಬರುತ್ತಿರುವ ನೀರಿಗೆ 3ನೇ ಹಂತದ ಶುದ್ಧೀಕರಣ ವ್ಯವಸ್ಥೆ ಮಾಡಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಿವಿಧ ಸಂಘಟನೆಗಳು ಮತ್ತು ರೈತರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸುತ್ತಿದ್ದು, ಭಾನುವಾರ ನಡೆಯುವ ಬಂದ್ಗೆ ಹಲವಾರು ಸಂಘಟನೆಗಳು ಹಾಗೂ ರೈತ ಸಂಘ ಸಂಸ್ಥೆಗಳು ಬೆಂಬಲ ಘೋಷಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಹೋರಾಟ ಅಲ್ಲ ಇದು. ಯಾಕೆಂದ್ರೆ ಹಂಗಿದ್ದಿದ್ರೆ ನನಗೆ ಜಿಲ್ಲಾಧ್ಯಕ್ಷರು ಹೇಳಿರೋರು, ಇಲ್ಲ ರಾಜ್ಯಾಧ್ಯಕ್ಷರಾದ್ರು ಹೇಳಿರೋರು. ಇದು ಯಾರೋ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇಂಡಿವಿಜುವಲ್ಸ್ ಯಾರಾದರೂ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ. 2 ಹಂತದಲ್ಲಿ ನೀವು STP ಮೂಲಕ ನೀರು ಏನು ಬಿಡ್ತಾ ಇದ್ದೀರಿ, ಇದು ಕೂಡ ಸರಿಯಾಗಿ ಇವತ್ತು ಸಂಸ್ಕರಣೆ ಆಗ್ತಾ ಇಲ್ಲ ಅಂತೇಳಿ ದೂರುಗಳಿದೆ. ಇದನ್ನು ಗಟ್ಟಿಯಾಗಿ ನೀವು BWSSB ಅಧಿಕಾರಿಗಳಿಗೆ ಹೇಳಿ, PCB ಅಧಿಕಾರಿಗಳಿಗೆ ಹೇಳಿ, ಪ್ರತಿನಿತ್ಯ ನೀವು ಸ್ಯಾಂಪಲ್ಸ್ ಅನ್ನ ತಗೊಂಡು ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ ಸರಿಯಾಗಿ ಆಗ್ತಾ ಇದೆಯಾ ಸಂಸ್ಕರಣೆ ಅನ್ನೋದು ನೋಡ್ಬೇಕು. ಯಾವುದಕ್ಕೆ ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಹೋರಾಟ ಮಾಡ್ತೇವೆ. ಹೋರಾಟ ಹೆಂಗ್ ಮಾಡ್ತೇವೆ? ಪಾದಯಾತ್ರೆ ಮಾಡ್ತೇವೆ. ಈಗಾಗಲೇ ನಾನು ಘೋಷಣೆ ಮಾಡಿದ್ದೆ, ಇಡೀ 3 ಜಿಲ್ಲೆಗಳಲ್ಲಿ ನಾನು ಪಾದಯಾತ್ರೆ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ನಾನು ಆಗ್ತೇನೆ. ಪ್ರತಿ ಹಳ್ಳಿಗೆ ನಾನು ಭೇಟಿ ಕೊಟ್ಟು ಜನರಿಗೆ ಯಾವ ರೀತಿ ಇದಾಗ್ತಾ ಇದೆ, ಏನು ಮಾಡಬೇಕು ಅನ್ನೋಂಥ ಅರಿವನ್ನು ಮೂಡಿಸುವಂಥ ಕೆಲಸ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಷ್ಟನ್ನೇ ನಾನು ಬಯಸ್ತೇನೆ. ಪೊಲೀಸ್ನವ್ರಿಗೂ ನಾನು ಇಷ್ಟನ್ನೇ ಹೇಳ್ತೇನೆ, ಆದಷ್ಟು ಈ ಬಂದಿಗೆ ದಯವಿಟ್ಟು ಯಾರು ಕರೆದಿದ್ದಾರೆ ಇದರದೆಲ್ಲ ಕೂಡ ತಾವು ಗಮನಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದಿರೋ ಇರೋ ರೀತಿಯಲ್ಲಿ, ನಷ್ಟ ಆಗದಿರೋ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ನಮ್ಮ ಪಕ್ಷದ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ಹೋರಾಟಕ್ಕೆ ನಾವೆಲ್ಲ ಕೂಡ ಮುಂದಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.